ಎಂದು ಕೂಡುವುದಿಲ್ಲ ಅನ್ನುವಂಥ ಮಾತನ್ನು ಅಥವಾ ಮೆಸೇಜನ್ನು ಕಳಿಸ್ತಾ ಇದ್ದಾರೆ. ಹಾಗೇನಾರ ಬಂದರೆ ನಾವು ದೂರ ನಿಂತು ನಮ್ಮ ಸ್ವಂತ ಮಾಡ್ತೀವಿ ಅನ್ನುವಂಥ ಮಾತನ್ನು. ಇದರಿಂದಾಗಿ ಬಿ ಜೆ ಪಿನೂ ಅಲರ್ಟ್ ಆಗಿರಬೇಕು ಅಂತ ನಾನು ತಿಳ್ಕೊಂಡಿದ್ದೀನಿ. ಯಾಕಂದ್ರೆ ಈಗಾಗಲೇ ಬಿ ಜೆ ಪಿಗಂತ ಸಾಕಷ್ಟು ಟೀಕೆ ಮಾಡಿದ್ದಾರೆ. ಜೆ ಡಿ ಎಸ್ ಅನಿವಾರ್ಯದ ಅವ್ರಿಗೂ ಕರ್ನಾಟಕದಲ್ಲೇ ಜೆ ಡಿ ಎಸ್ ಇಟ್ಕೊಂಡು ಹೋಗುವಂಥದ್ದು. ಯಾಕೆ ಮೈಸೂರು ಭಾಗದಲ್ಲಂತೂ ಅದರ ಡಾಮಿನೆನ್ಸ್ ಇದೆ ಒಕ್ಕಲಿಗರಲ್ಲೇ. ಹೀಗಾಗಿ ಅವ್ರ ಜೊತೆಯನ್ನು ಬಿಟ್ಟು ಹೋಗೋದು ಅವ್ರಿಗೂ ಕಷ್ಟ ಅದ. ಹೀಗಾಗಿ ಅವರು ಹಲವು ಸಲ ಯೋಚನೆ ಮಾಡ್ತಾಯಿದ್ದಾರೆ. ಬಟ್ ಈ ಸಂದರ್ಭದಲ್ಲೇ ಅವ್ರಿಗೂ ಅದು ಸರಿ ಅನಿಸಿದ ಕಾರಣದ ಮೌನ ಆಗಿದ್ದಾರೆ. ಅವ್ರಿಗೆ ಗೊತ್ತದ ಹಿಂದೆ ನಾಳೆ ಜಗದು ಹೋಗೋರು ಅಂತೇಳಿ. ಆದ್ರೆ ಇದು ಎಲ್ಲಿವರೆಗೆ ಅನ್ನುವಂಥ ಒಂದು ಪ್ರಶ್ನೆ ಇವತ್ತದ. ಯಾಕಂದ್ರೆ ದೇವೇಗೌಡರು ಅಂತಾರೆ ಯಾರ ಇದರಲ್ಲಿ ಜೆ ಡಿ ಎಸ್ನಲ್ಲೇ. ಯಾಕಂದರೆ ಈಗ ವಯಸ್ಸು 90 ದಾಟಿ ಹೋಗಿದ್ದಾವೆ. 94-95 ವಯಸ್ಸು ಅಲ್ಲಾಡ್ತಾ ಇದ್ದಾರೆ. ಈ ವಯಸ್ಸು ಅವ್ರನ್ನ ಎಷ್ಟು ವರ್ಷ ಇರುಗೊಟ್ಟಿತ್ತು ಅಂತೇಳಿ. ಅಷ್ಟರೊಳಗೆ ನಮ್ಮ ಎಚ್ ಡಿ ಕೆ ಅವ್ರು ಬೆಳಿಬೇಕಾಗಿತ್ತು. ಎಚ್ ಡಿ ಕೆ ಪ್ರಯತ್ನ ಮಾಡ್ತಿದ್ದಾರೆ ತಮ್ಮ ಮಗನ ಬೆಳೆಸ್ಕೋಬೇಕಂತೇಳಿ. ಯಾಕೋ ಅದು ಯಶಸ್ವಿ ಆಗಿಲ್ಲ ಇಲ್ಲಿವರೆಗೆ. ಅವರು ನಿಖಿಲ್ ಅವರು ಒಳ್ಳೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಎಷ್ಟರ ಮಟ್ಟಿಗೆ ಅವ್ರು ಯಶಸ್ವಿ ಆಗ್ತಾರೋ ಗೊತ್ತಿಲ್ಲ. ಬಟ್ ಜನರು ದೇವೇಗೌಡ ಮೇಲೆ ಇಟ್ಟಂಥ ವಿಶ್ವಾಸವನ್ನು ಕುಮಾರಸ್ವಾಮಿ ಮೇಲೆ ಇಡ್ತಾ ಇಲ್ಲ ಅನ್ನೋ ಸಹಿತ ಗಮನಕ್ಕೆ ಬರುವಂಥ ವಿಷಯ ಆಗಿದೆ. ಯಾಕಂದರೆ ಆ ಭಾಗದಲ್ಲೇ ಇರ್ಬೋದು. ಇವತ್ತು ನಿಧಾನಕ್ಕೆ ಮೈಸೂರು ಕಡೆನೂ ನೋಡ್ತಾ ಇದ್ದು ಡೆವಲಪ್ಮೆಂಟು ಒಕ್ಕಲಿಗರಲ್ಲೂ ಸಹಿತ ಈ ಒಂದು ಬಿ ಜೆ ಪಿ ಥರ ಪ್ರಭಾವವನ್ನು ಬೆಳೆಸ್ಕೊಳ್ಳಿಕ್ಕತ್ತದ ಅನ್ನುವಂಥ ಮಾತನ್ನು. ಹೀಗಾಗಿ ಬಿ ಜೆ ಪಿ ಅದ ಕಾರಣ ಈಗಾಗಲೇ ನೋಡಿದ್ರಿ ನೀವು. ಒಕ್ಕಲಿಗರ ಏರಿಯಾದಲ್ಲಿ ಹೋದಾಗ ನಮ್ಮ ಈ ಒಂದು ಏನಪ್ಪ ಯತ್ನಾಳ್ಗೆ ಯಾವ ರೀತಿ ಸ್ವಾತಂತ್ರ್ಯ ಸಿಕ್ತು, ಇದು ಸ್ವಾಗತ ಸಿಕ್ತು, ಯಾವ ರೀತಿ ಗೌರವಿಸಿದ್ರು ಅನ್ನುವಂಥ ಮಾತನ್ನು. ಹೀಗಾಗಿ ಇವತ್ತು ಯತ್ನಾಳರು ಬಿ ಜೆ ಪಿಯಲ್ಲಿ ಲಿಂಗಾಯತ ಮತ್ತು ಅದೇ ಕಾಲಕ್ಕೆ ಆರ್ ಅಶೋಕ ಆಗಿರ್ಬೋದು, ಇನ್ನೊಬ್ಬರಾಗಿರ್ಬೋದು, ಅವರು ಒಕ್ಕಲಿಗ ಪರವಾಗಿ ಒಂದಿಷ್ಟು ಬೆಳೀತಾ ಇದ್ದಾರಂತ ಎಲ್ಲೇ ಬಿ ಜೆ ಪಿಯಲ್ಲೇ. ಮತ್ತು ಯತ್ನಾಳರು ಮೋಸ್ಟ್ಲಿ ಬಿ ಜೆ ಪಿ ತೋಳಂತ ಎಲ್ಲ ಸಾಧ್ಯತೆಗಳು ಕಂಡು ಬರ್ತಾ ಇದ್ದಾವೆ ಅಂತೇಳಿ. ಇಲ್ಲೆಲ್ಲ ಇದನ್ನು ಗಮನಿಸಿದಾಗ ಸಹಜವಾಗಿ ದೇವೇಗೌಡರು ಇವತ್ತು ಈಗ ಏನು ತೆಗೆದುಕೊಂಡ ನಿರ್ಧಾರ ಇದು ಅವ್ರ ಫ್ಯೂಚರ್ ದೃಷ್ಟಿ ಇಟ್ಕೊಂಡು ಇವೆಲ್ಲ ಲೆಕ್ಕ ಹಾಕ್ಕೊಂಡು ಮಾಡಿದ